ನಮಸ್ತೆ ಎಲ್ಲರಿಗೂ. ನಾನಿಲ್ಲಿ ಮಂಡಾಳ ಒಗ್ಗರಣೆ, ಮಂಡಾಳ ಸೂಸ್ಲ, ಚುಮ್ಮರಿ ಸೂಸ್ಲ ಈ ಥರ ಹೇಳ್ತಾರಲ್ಲ ಅದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕಿದ ಮೇಲೆ ನೀವು ಸ್ವಲ್ಪ ಹಿಂಗು, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಡ್ತೀರಲ್ಲ ಅಷ್ಟು ಕೊಟ್ಟರೆ ಸಾಕು. ಕಡಲೆಬೇಳೆ ಹಾಕಬೇಕು, ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಈ ಥರ ಜಜ್ಜಿಕೊಂಡು ಹಾಕಿ, ಹೆಚ್ಚಾಕೋದಕ್ಕಿಂತ ಈ ಥರ ಜಜ್ಜಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಳ್ಳಿ, ಜಾಸ್ತಿ ಯೂಸ್ ಮಾಡಿ ಕರಿಬೇವನ್ನ. ಆನಿಯನ್ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಈ ಹಸಿ ವಾಸನೆ ಬೇಗ ಹೋಗಿ ಈರುಳ್ಳಿ ಬೇಗ ಬೇಯುತ್ತೆ. ಇದಕ್ಕೆ ಹುಣಸೆ ರಸ ಹಾಕಬೇಕು. ನನ್ನ ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿತ್ತು, ಸೊ ನಾನು ಹಾಕಿದ್ದೀನಿ. ಸ್ವಲ್ಪ ಹುಣಸೆ ರಸ ಹಾಕಲೇಬೇಕು, ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ, ಅರಿಶಿನ ಪುಡಿ ಜಾಸ್ತಿ ಹಾಕಿ, ಇಲ್ಲಾಂದರೆ ಕಲರ್ ಡಲ್ ಆಗಿಬಿಡುತ್ತೆ. ಟೊಮೆಟೊ ಸ್ವಲ್ಪ ಕಡಿಮೆ, ಒಂದು ಹಾಕ್ಕೊಳ್ಳಿ, ಇಬ್ಬರಿಗಾದರೆ ಒಂದೇ ಹಾಕ್ಕೊಳ್ಳಿ. ಸ್ವಲ್ಪ ಬಾಡೆ ಆದಮೇಲೆ ನೋಡಿ, ಮಂಡಕ್ಕಿನ ಯಾವಾಗಲೂ ದೊಡ್ಡ ಪಾತ್ರೆಯಲ್ಲಿ ನೀವು ಒಂದು ಸೇರು ಹಾಕಿದರೆ, ಈ ರೀತಿ ದೊಡ್ಡ ಪಾತ್ರೆ ಇಷ್ಟೇ ನೋಡಿ, ನಾನು ಒಂದು ಸೇರು ಹಾಕಿದ್ದೀನಿ ಅಷ್ಟೇ. ನೀರು ನೋಡಿ ಎಷ್ಟು ತೊಗೊಂಡಿದ್ದೀನಿ, ಇಲ್ಲಾಂದರೆ ಹಳ್ಳಳ್ಳಳ್ಳಳ್ಳು ಕರ ಅನ್ನತ್ತೆ ತಿನ್ನುವಾಗ. ಇಷ್ಟು ಕ್ಲೀನಾಗಿ ವಾಶ್ ಮಾಡಲೇಬೇಕು ನೀವು. ಸಣ್ಣ ಪಾತ್ರೆಯಲ್ಲಿ ಇಷ್ಟೇ ನೀರು ಹಾಕಿ ವಾಶ್ ಮಾಡಬೇಡಿ. ಈ ರೀತಿ ನೀವು 1 ನಿಮಿಷ ಬಿಟ್ಬಿಡಿ, ಮಂಡಕ್ಕಿ ಹಾಕಿ ತಾನೇ ಎಲ್ಲ ಹಳ್ಳು ಕೆಳಗೆ ಹೋಗ್ಬಿಡುತ್ತದು. ನೋಡಿ, ಈ ರೀತಿ ತಗೋಬೇಕೆಲ್ಲ ನೀಟಾಗಿ. ಒಂದು ಪಾತ್ರೆಗೆ ಹಾಕಿ, ಅದೇ ಹುಳಿ ಮಾಡಿರ್ತೀರಲ್ಲ ಅದಕ್ಕೆ ಹಾಕಿ ಕಲಸಿ, ಹುಳಿ ಬಿಸಿ ಇರಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನೀವು ಇದಕ್ಕೆ ಹುರ್ಗಡ್ಲೆ ಪುಡಿ, ಪುಟಾಣಿ ಪುಡಿ ಅಂತ ಹೇಳ್ತಾರಲ್ಲ ಅದನ್ನ ಹಾಕಿ ಗ್ಯಾಸ್ ಬಂದ್ ಮಾಡಿ ಹಾಕಿ, ಇಲ್ಲಾಂದರೆ ಅಂಟಂಟಾಗ್ಬಿಡುತ್ತೆ ಅದು. ಇದಕ್ಕೆ ನಾವು ನಮ್ಮನೇಲಿ ಮಿರ್ಚಿ ಮತ್ತು ಬಜ್ಜಿ ಕಂಪಲ್ಸರಿ ಮಾಡ್ತೀವಿ. ಸೊ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ, ಗೆಸ್ಟ್ ಬಂದಾಗ ಎಲ್ಲ ಟೇಸ್ಟ್ ಇರುತ್ತೆ. ಈ ಹುಳಿ ತಕ್ಕೊಂಡು ನೀವು ಮಂಡಾಳ ತೋರಿಸ್ತೇನೆ ಗಿರ್ಮಿಟ್ ಥರ ಆ ಹುಳಿಗೆ ಡೈರೆಕ್ಟಾಗಿ ಕಲಸಿದ್ರೆ ಗಿರ್ಮಿಟ್ ಆಗುತ್ತೆ. ಪುಟಾಣಿ ಪುಡಿ ಅಥವಾ ಹುರ್ಗಡ್ಲೆ ಪುಡಿ ಹಾಕಲೇಬೇಕು. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.